ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಮುಂದುವರ್ಸೋಣ ಬನ್ನಿ. ನಾನು ನನ್ನ ಚಾನಲಲ್ಲಿ ಸಾಮಾನ್ಯವಾಗಿ ರಾಯರಿಗೆ ವ್ರತಗಳು ಸೇವೆಗಳು ಹೇಗೆ ಮಾಡಬೇಕು, ಹಾಗೆ ಅವರ ಪವಾಡಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇರ್ತೀನಿ. ವ್ರತಗಳನ್ನ ಮಾಡೋ ಟೈಮಲ್ಲಿ ಪ್ರತಿದಿನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನೈವೇದ್ಯನ ಮಾಡಿ ಅಂತ ಕೂಡ ಹೇಳ್ತಾ ಇರ್ತೀನಿ. ಆ ವ್ರತಗಳನ್ನ ಮಾಡಬೇಕಾದ್ರೆ ನೀವು ಯಾವ್ಯಾವ ರೀತಿ ನೈವೇದ್ಯನ ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ವ್ರತ ಮಾಡ್ತಾಯಿದ್ದೀವಿ ಅಂತ ಅಂದರೆ ಸಂಪೂರ್ಣವಾಗಿರಬೇಕು. ಪೂಜೆ ತುಳಸಿ ಹಾರ ಆಗಿರ್ಬೋದು, ಅಥವಾ ಗಂಧದ ಒಂದು ಬೊಟ್ಟು ಏನಿಡ್ತೀವಿ ಅದಾಗಿರ್ಬೋದು, ಅದರ ಜೊತೆಗೆ ನೈವೇದ್ಯ ಆಗಿರ್ಬೋದು. ಈ ಮೂರು ಕೂಡ ನಮಗೆ ವ್ರತ ಮಾಡಬೇಕಾದ್ರೆ ಕಂಪಲ್ಸರಿ ಬೇಕಾಗುತ್ತೆ. ಈಗ ತುಳಸಿ ಹಾರ ಎಲ್ರಿಗೂ ಸಿಗುತ್ತೆ. ಜೊತೆಗೆ ಗೋಪಿ ಚಂದನ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಸಿಗಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಹಾಗೆ ನೈವೇದ್ಯನ ನೀವು ಎಷ್ಟು ಮಡಿಯಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೀವು ಮನೆಯಲ್ಲೇ ತಯಾರಿಸಬೇಕಾಗಿರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ಇವತ್ತು ವಿಚಾರನ ತಿಳ್ಕೊಳ್ಳೋಣ. ರಾಯರಿಗೆ ಇಷ್ಟವಾಗಿರ್ತಕ್ಕಂಥ ಮೊದಲನೇ ಒಂದು ನೈವೇದ್ಯ ಅಂತ ಅಂದರೆ ಹಯಗ್ರೀವ ನೈವೇದ್ಯನ ನೀವು ಮಾಡೋದ್ರಿಂದ ರಾಯರನ್ನು ಒಲಿಸ್ಕೊಳ್ಬೋದು. ಇದನ್ನು ಕಡಲೆಬೇಳೆ, ಬೆಲ್ಲ ಮತ್ತು ಕಾಯಿ ಹಾಕಿ ಮಾಡ್ತಾರೆ. ನಿಮಗೆ ಮಾಡೋದು ಹೇಗೆ ಗೊತ್ತಿಲ್ಲ ಅನ್ನೋದಾದರೆ ರೆಸಿಪಿ ಕೂಡ ನಾನು ಮಾಡಿ ತೋರಿಸ್ತೀನಿ, ನೀವೇನಾದರೂ ಕಮೆಂಟ್ ಮಾಡಿದ್ರೆ. ಇನ್ನು ಎರಡನೇದಾಗಿ ಸ್ವೀಟ್ ಪೊಂಗಲ್. ಇದನ್ನು ಬೆಲ್ಲ ಹಾಕಿ ಮಾಡ್ತಾರೆ. ಆದರೆ ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ ರಾಯರಿಗೆ ಕಲ್ಸಕ್ಕರೆ ಇಷ್ಟ ಇರೋದ್ರಿಂದ ನೀವು ಕಲ್ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಪೊಂಗಲ್ನ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ರಾಯರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನೀವು ಅವಲಕ್ಕಿಯಿಂದ ಕೂಡ ಸ್ವೀಟನ್ನು ಮಾಡ್ಬೋದು. ಇದು ಬೇಯಿಸೋ ಹಾಗಿಲ್ಲ, ಅವಲಕ್ಕಿನ ನೆನೆಸಿ ಅದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿ ಕೂಡ ಇಡ್ಬೋದು. ಏನು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಕಲ್ಸಕ್ಕರೆನ ತಂದು ಬರೀ ಕಲ್ಸಕ್ಕರೆನೂ ಕೂಡ ಇಡ್ಬೋದು. ಹಾಗೆ ಸೀಸನಲ್ ಟೈಮಲ್ಲಿ ಯಾವುದಾದ್ರೂ ಸೀಸನಲ್ ಫ್ರೂಟ್ ಸಿಕ್ಕರೆ ಫ್ರೆಶ್ ಆಗಿ ಬಳಸ್ತಾ ಇರ್ತಕ್ಕಂಥ ಒಂದು ಹಣ್ಣನ್ನು ಕೂಡ ನೀವು ಇಡ್ಬೋದು. ಜೊತೆಗೆ ಏನೂ ಇಲ್ಲ ಅಂತ ಅಂದರೆ 1 ಕಪ್ ಹಾಲು, ಅಂದರೆ ಅದು ಬಳಸಿರಬಾರ್ದು. ಮೊದಲನೇ ಹಾಲು ಅಂದರೆ ನಾವು ಈಗ ಪ್ಯಾಕೆಟ್ ಹಾಲಾದರೆ ಫಸ್ಟ್ ಪ್ಯಾಕೆಟ್ ಕಟ್ ಮಾಡಿದಂಥ ಮೊದಲನೇ ಸಲ ತಗೊಳ್ತೀವಲ್ಲ ಆ ಹಾಲು ಮನೇಲಿ ಕರೆದಿರ್ತಕ್ಕಂಥದ್ದಾದರೆ ಬಳಸಿರಬಾರ್ದು. ರಾಯರಿಗೆ ಅಂತಲೇ ಎತ್ತಿಡಬೇಕು. ಈ ರೀತಿಯಾಗಿ ನಾವು ಪ್ರತಿದಿನ ಒಂದೊಂದು ನೈವೇದ್ಯನ ರಾಯರ ಮುಂದೆ ಇಟ್ಟು ವ್ರತಗಳನ್ನ ಮಾಡಬೇಕಾಗತ್ತೆ. ಸೊ ಇವಾಗ ನೋಡಿದ್ರಿ ಅಲ್ವಾ, ಇದರಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಹೇಗೆ ಮಾಡೋದು ಅಂಥೇಳಿ ನಾನು ಮಾಡಿ ಕೂಡ ತೋರಿಸ್ತೀನಿ. ಈ ನೈವೇದ್ಯಗಳನ್ನ ಮಾಡಿ ರಾಯರಿಗೆ ಒಪ್ಪಿಸಿ ನೀವು ನಿಮ್ಮ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.